ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, DD9 ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಜಾತ್ರಾ ಮಹೋತ್ಸವದ ಆಮಂತ್ರಣ ಪತ್ರಿಕೆ. ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ಜರುಗುವ ಶ್ರೀ ಮಹಾಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವ. ಮುತ್ತೂರು ಶ್ರೀ ಮಹಾಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವ ಎಲ್ಲ ಜಿಲ್ಲೆಗಳ ಹಾಗೂ 5 ರಿಂದ 6 ರಾಜ್ಯಗಳಿಂದ ಬರುವ ಭಕ್ತಾದಿಗಳಿಗೆ ಆದರದ ಸ್ವಾಗತ ಸುಸ್ವಾಗತ. ಸ್ವಾಗತವನ್ನು ಕೋರುವವರು ಮುತ್ತೂರು ಶ್ರೀ ಮಹಾಲಕ್ಷ್ಮೀ ದೇವಿಯ ಅರ್ಚಕರು ಹಾಗೂ ಮುತ್ತೂರು ಗ್ರಾಮದ ಸಮಸ್ತ ಜನರಿಂದ ಮತ್ತು ಊರಿನ ಗಣ್ಯ ಮಾನ್ಯರಿಂದ ಹೃತ್ಪೂರ್ವಕ ಸ್ವಾಗತ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಮುತ್ತೂರು ಮಹಾಲಕ್ಷ್ಮೀ ದೇವಿಯ ಜಾತ್ರೆಯು ಶನಿವಾರದಂದು ದಿನಾಂಕ 11/1/2025 ರಿಂದ ಬುಧವಾರ 15/1/2025 ರವರೆಗೆ ಅತಿ ವಿಜೃಂಭಣೆಯಿಂದ ಜರುಗುವುದು. ಜಾತ್ರಾ ಮಹೋತ್ಸವದಲ್ಲಿ ನಡೆಯುವ ಕಾರ್ಯಕ್ರಮಗಳು: ಶನಿವಾರ ದಿನಾಂಕ 11 ಮತ್ತು ರವಿವಾರ ದಿನಾಂಕ 12 ರಂದು ರಾತ್ರಿ 9 ಗಂಟೆಗೆ ಪಲ್ಲಕ್ಕಿ ಸೇವೆ, ಸೋಮವಾರ ದಿನಾಂಕ 13 ರಂದು ಮುಂಜಾನೆ 6 ಗಂಟೆಗೆ ದೇವಿ ಪಂಚಾಮೃತ ಅಭಿಷೇಕ ಮತ್ತು ವಿಶೇಷ ಪೂಜೆ ಮತ್ತು ಸಾಯಂಕಾಲ 6 ಗಂಟೆಗೆ ಸಕಲ ವಾದ್ಯ ಮೇಳಗಳಿಂದ ವೈಭವ ಪೂರಿತ ಪಲ್ಲಕ್ಕಿ ಸೇವೆ. ಪ್ರತಿ ವರ್ಷದ ಪದ್ಧತಿಯಂತೆ ಮಂಗಳವಾರ ದಿನಾಂಕ 14 ರಂದು ಸಾಯಂಕಾಲ 5 ಗಂಟೆಗೆ ಸಕಲ ವಾದ್ಯ ವೈಭವದಿಂದ ಶ್ರೀ ದೇವಿಯು ಪವಿತ್ರ ಕೃಷ್ಣಾ ನದಿಗೆ ಹೋಗಿ ಮಕರ ಸಂಕ್ರಮಣದ ಪೂರ್ವ ಕಾಲದಲ್ಲಿ ಸ್ನಾನ ಮಾಡಿ ಬರುವುದು. ರಾತ್ರಿ 9 ಗಂಟೆಗೆ ಶ್ರೀ ದೇವಿಯನ್ನು ಬರಮಾಡಿಕೊಳ್ಳಲು ಸಕಲ ವಾದ್ಯ ಮೇಳಗಳೊಂದಿಗೆ ಕುದುರೆ ಕುಣಿತ, ನಂದಿಯ ಕೋಲು, ಕನ್ನಡಿ ಬಾಶಿಂಗ ಸಹಿತವಾಗಿ ಆಗಮಿಸಿ ರಾತ್ರಿ 12 ಗಂಟೆಯವರೆಗೆ ಕರಡಿ, ಡೊಳ್ಳು, ಹಲಗೆ ವಾದ್ಯ ಮೇಳಗಳು ನಡೆಯುತ್ತವೆ. ನಂತರ ಬಯಲಾಟಗಳು, ಡೊಳ್ಳಿನ ಪದಗಳು ನಡೆಯುತ್ತವೆ. ಬುಧವಾರ ದಿನಾಂಕ 15 ರಂದು ಮುಂಜಾನೆ 10 ಗಂಟೆಗೆ ಶ್ರೀ ದೇವಿಯ ಗುಡಿಯಿಂದ ವಾದ್ಯ ಮೇಳಗಳೊಂದಿಗೆ ನಂದಿಕೋಲು ಸಹಿತವಾಗಿ ಊರಲ್ಲಿ ವಾದ್ಯ ಮೇಳಗಳು ನಡೆಯುತ್ತವೆ. ಅದೇ ದಿನ ಸಾಯಂಕಾಲ 4 ಗಂಟೆಗೆ ಪ್ರಸಿದ್ಧ ಕುಸ್ತಿ ಕ್ರೀಡಾಪಟುಗಳಿಂದ ಜಂಗಿ ನಿಕಾಲಿ ಕುಸ್ತಿಗಳು ಜರುಗುತ್ತವೆ. ಈ ವರ್ಷದ ವಿಶೇಷ ಏನೆಂದರೆ ಸುಪ್ರಸಿದ್ಧ ಹೆಣ್ಣು ಮಕ್ಕಳ ಕುಸ್ತಿ ಕಾಳಗ ಕೂಡ ಜರುಗಲಿದೆ. ಕಾರಣ ಸಕಲ ಭಕ್ತಾದಿಗಳು ಮುತ್ತೂರು ಶ್ರೀ ಮಹಾಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವಕ್ಕೆ ಬಂದು ದೇವಿಯ ಆಶೀರ್ವಾದ ಪಡೆದು ಪುನೀತರಾಗಬೇಕೆಂದು ಮುತ್ತೂರು ಗ್ರಾಮದ ಗ್ರಾಮಸ್ಥರಿಂದ ಹಾಗೂ ಎಲ್ಲ ಜಾತ್ರಾ ಮಹೋತ್ಸವದ ಕಮಿಟಿ ಅವರಿಂದ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ತಮ್ಮ ಆಗಮನಕ್ಕಾಗಿ ಕಾಯುತ್ತಿರುವ ಮುತ್ತೂರು ಗ್ರಾಮದ ಜನತೆ. ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಜಮಖಂಡಿ, ಸಂಪಾದಕರು ದಿಲೀಪ್ ದಾಶ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕರೇ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಮುತ್ತೂರು ಮಹಾಲಕ್ಷ್ಮಿ ದೇವಸ್ಥಾನದ ಅರ್ಚಕರಾದ ನಾನು ಶ್ರೀ ಶಿವಪುತ್ರ ಮುತ್ತಣ್ಣ ಗುರು ತಮ್ಮಲ್ಲಿ ಕೋರಿಕೊಳ್ಳುವುದೇನೆಂದರೆ, ಶ್ರೀ ಮುತ್ತೂರು ಮಹಾಲಕ್ಷ್ಮಿ ದೇವಿಯ ಜಾತ್ರಾ ಮಹೋತ್ಸವವು ದಿನಾಂಕ 11/1/2025 ರಿಂದ ಬುಧವಾರ ದಿನಾಂಕ 15/1/2025 ರವರೆಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಜರುಗುತ್ತದೆ. ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಸುಮಾರು 5-6 ರಾಜ್ಯಗಳಿಂದ ಕರ್ನಾಟಕ, ಮಹಾರಾಷ್ಟ್ರ, ಕೇರಳ, ಗೋವಾ, ತಮಿಳುನಾಡಿನಂತಹ ಸಕಲ ಸದ್ಭಕ್ತರು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಆ ದೇವಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕಂತ ಹೇಳಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳ ವಿವರ ಏನಪ್ಪಾ ಅಂತಂದ್ರೆ, ಶನಿವಾರ ದಿನಾಂಕ 11 ಮತ್ತು ರವಿವಾರ ದಿನಾಂಕ 12 ರಂದು ರಾತ್ರಿ 9 ಗಂಟೆಗೆ ಪಲ್ಲಕ್ಕಿ ಸೇವೆ ಜರುಗುತ್ತದೆ. ಅದೇ ರೀತಿಯಾಗಿ ಸೋಮವಾರ ದಿನಾಂಕ 13 ರಂದು ಮುಂಜಾನೆ 6 ಗಂಟೆಗೆ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಮಹಾ ಪಂಚಾಮೃತ ಅಭಿಷೇಕ ಮತ್ತು ವಿಶೇಷ ಪೂಜೆಗಳು ಜರುಗುವುದರಿಂದ ಸಾಯಂಕಾಲ 6 ಗಂಟೆಗೆ ಸಕಲ ವಾದ್ಯ ಮೇಳಗಳಿಂದ ವೈಭವಪೂರಿತವಾಗಿರ್ತಕ್ಕಂಥ ಪಲ್ಲಕ್ಕಿ ಸೇವೆ ಜರುಗುತ್ತದೆ. ಅದೇ ದಿನ ರಾತ್ರಿ 9 ಗಂಟೆಗೆ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಜಾತ್ರಾ ಮಹೋತ್ಸವ ಪ್ರಯುಕ್ತ ರಸಮಂಜರಿ ಕಾರ್ಯಕ್ರಮಗಳು ಸಹಿತ ಜರುಗುತ್ತವೆ. ಪ್ರತಿ ವರ್ಷದಂತೆ ಪದ್ಧತಿಯಂತೆ ಮಂಗಳವಾರ ದಿನಾಂಕ ಅಂದ್ರೆ ಮಕರ ಸಂಕ್ರಮಣ ದಿವಸ ದಿನಾಂಕ 14 ರಂದು ಸಾಯಂಕಾಲ 5 ಗಂಟೆಗೆ ಸಕಲ ವಾದ್ಯ ವೈಭವದಿಂದ ಶ್ರೀ ದೇವಿಯು ಪವಿತ್ರ ಕೃಷ್ಣಾ ನದಿಗೆ ಹೋಗಿ ಮಕರ ಸಂಕ್ರಮಣದ ಪರ್ವ ಕಾಲದಲ್ಲಿ ಸ್ನಾನ ಮಾಡಿ ಬರುವುದು. ರಾತ್ರಿ 9 ಗಂಟೆಗೆ ಶ್ರೀ ದೇವಿಯನ್ನ ಬರಮಾಡಿಕೊಳ್ಳಲು ಸಕಲ ವಾದ್ಯ ಮೇಳಗಳೊಂದಿಗೆ ಕುದುರೆ ಕುಣಿತ, ನಂದಿಕೋಲು, ಕಂಡ್ಯಾಳ ವಾಶಿಂಗು ಹೀಗೆ ಹಲವಾರು ಕಾರ್ಯಕ್ರಮಗಳು ಮಾಡುತ್ತಾ ಆ ದೇವಿಯನ್ನು ಆಗಮಿಸಿಕೊಳ್ತಾರೆ. ರಾತ್ರಿ 12 ಗಂಟೆಯವರೆಗೆ ಕರಡಿ, ಡೊಳ್ಳು, ಹಲಗೆ ಮೇಳಗಳ ಮದಾಲಸಿಗಳು ನಡೆಯುತ್ತವೆ. ನಂತರ ಬಯಲಾಟಗಳು, ನಾಟಕಗಳು, ಡೊಳ್ಳಿನ ಪದಗಳು ಸಹಿತ ಆ ಒಂದು 14ನೇ ತಾರೀಕು ದಿವಸ ಜರುಗುತ್ತವೆ. ಮರುದಿನ ಬುಧವಾರ ದಿನಾಂಕ 15 ರಂದು ಮುಂಜಾನೆ 10 ಗಂಟೆಗೆ ಶ್ರೀ ದೇವಿಯ ಗುಡಿಯಿಂದ ವಾದ್ಯ ಮೇಳಗಳೊಂದಿಗೆ ನಂದಿಕೋಲು ಸಹಿತವಾಗಿ ಊರಲ್ಲಿ ಮದಾಲಸಿ ನಡೆಯುತ್ತವೆ. ಅದೇ ದಿನ ಸಾಯಂಕಾಲ 4 ಗಂಟೆಗೆ ಪ್ರಸಿದ್ಧ ಕುಸ್ತಿಯ ಕ್ರೀಡಾಪಟುಗಳಿಂದ ಜಂಗಿ ನಿಕಾಲಿ ಕುಸ್ತಿಗಳು
ಜರುಗುತ್ತವೆ. ಈ ವರ್ಷ ವಿಶೇಷ ಏನಂದ್ರೆ ಮಹಿಳಾ ಕುಸ್ತಿ ಸಹಿತ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಈ ವರ್ಷ ಜರುಗುತ್ತವೆ. ಅದೇ ದಿನ ರಾತ್ರಿ 8 ಗಂಟೆಗೆ ಶ್ರೀ ದೇವಿಯ ಪಲ್ಲಕ್ಕಿ ಉತ್ಸವ, ನಂತರ 9:30ರಿಂದ ಮುಂಜಾನೆ 6:30 ಗಂಟೆಯವರೆಗೆ ಕರ್ನಾಟಕದ ಸುಪ್ರಸಿದ್ಧ ಕಲಾವಿದರಿಂದ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಗಳು ಜರುಗುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ಹಲವಾರು ರಾಜ್ಯಗಳ ಸದ್ಭಕ್ತರು ಆಗಮಿಸಿ ದೇವಿಯ ಒಂದು ಕೃಪಾ ಆಶೀರ್ವಾದಕ್ಕೆ ಪಾತ್ರ ಆಗಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಅದೇ ರೀತಿ ದಿನಾಂಕ 14ನೇ ತಾರೀಕು ಅಂದ್ರೆ ಸಂಕ್ರಮಣ ದಿವಸ ಬಂದ ಭಕ್ತಾದಿಗಳಿಗೆ ಸರ್ಕಾರಿ ನೌಕರರ ಪರವಾಗಿ ಅವರಿಂದ ಅನ್ನ ಪ್ರಸಾದದ ವ್ಯವಸ್ಥೆ ಇರುತ್ತದೆ. ಈ ಒಂದು ಎಲ್ಲಾ ಕಾರ್ಯಕ್ರಮಗಳು ಅತಿ ವಿಜೃಂಭಣೆಯಿಂದ ಜರುಗುವುದರಿಂದ ಸಕಲ ಸದ್ಭಕ್ತರು ಆಗಮಿಸಿ ಈ ಜಾತ್ರೆಗೆ ಶೋಭೆ ತರಬೇಕು ಅಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ.